ಕ್ಷಣ ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇರುವ ಸುದ್ದಿ ಬಿಜೆಪಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ. ದೆಹಲಿಗೆ ಹೋದ ಬಿಜೆಪಿ ಅಧ್ಯಕ್ಷ ಬರೀ ಕೈನಲ್ಲಿ ವಾಪಸ್ ಆಗಿದ್ದಾರೆ. ಏನೋ ಸಾಧಿಸಬೇಕು, ಏನೋ ಗಿಟ್ಟಿಸಿಕೊಳ್ಳಬೇಕು ಅಂತ ಹೇಳಿ ಡೆಲ್ಲಿಗೆ ಹೋಗಿದ್ರು, ಆದರೆ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಬರೀ ಅಶೋಕಿಗೆ ಮಾತ್ರವಲ್ಲ, ವಿಜೇಂದ್ರಗೂ ಏನು ಸಿಕ್ಕಿಲ್ಲ. ಭೇಟಿ ಮಾಡಲು ವಿಜೇಂದ್ರಗೂ ಅವಕಾಶ ನೀಡದ ಹೈಕಮಾಂಡ್ 2 ದಿನ ಕಾದು ಕಾದು ಬರಿಗೈಯಲ್ಲಿ ವಾಪಸ್ ಆದ ವಿಜೇಂದ್ರ. ಪರಿಸ್ಥಿತಿ ನೋಡಿದ್ರೆ ವಿಜೇಂದ್ರಗೆ ಅಧ್ಯಕ್ಷ ಪಟ್ಟ ಕೈ ತಪ್ಪೋದಂತೂ ಫಿಕ್ಸು. ಇದು ಬಿಜೆಪಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ. ಹೈಕಮಾಂಡ್ ಬಿಜೆಪಿಯ ನಾಯಕರು ಅಶೋಕಿಗೂ ಆಹ್ವಾನ ಕೊಟ್ಟಿದ್ರು, ವಿಜೇಂದ್ರರಿಗೂ ಬುಲಾವ್ ನೀಡಿದ್ರು. ಇಬ್ಬರು ಹೋದ್ರು ದೆಹಲಿಗೆ. ದೊಡ್ಡವರು ಏನೋ ಹೇಳುತ್ತಾರೆ, ಅಥವಾ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೋ, ಅಥವಾ ಎಡ ಕಿವಿಯನ್ನ ಹಿಂಡಿ ಬುದ್ಧಿ ಹೇಳ್ತಾರೋ ಗೊತ್ತಿರಲಿಲ್ಲ. ಇಬ್ಬರಿಗೂ ಹೋಗಿದ್ರು. ಧನಾತ್ಮಕ ನಕಾರಾತ್ಮಕ 2 ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರು ಇಬ್ಬರ ಜೊತೆಯೂ ಚರ್ಚೆ ಮಾಡಲಿಲ್ಲ. ಧನಾತ್ಮಕವಾಗಿ ಏನೋ ಗಿಟ್ಟಿಸಿಕೊಂಡು ಬರ್ತೀವಿ ಅಂತ ಹೇಳಿ ಮನುಷ್ಯ ಸ್ವಾಭಾವಿಕ ಆಸೆಗಳಿರ್ತವೆ. ಒಂದು ಅಧ್ಯಕ್ಷಗಿರಿ ನೀವೇ ಮುಂದುವರಿಸ್ಕೊಳ್ಳಿ, ಸ್ವಲ್ಪ ಜಾಗೃತೆಯಿಂದ ರಾಜಕೀಯ ಮಾಡಿ ಅಂತ ಹೇಳ್ತಾರೆ ಅಂತ ಹೇಳಿ ವಿಜೇಂದ್ರ ಅನ್ಕೊಂಡಿದ್ರೇನು. ಇನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕುಮಾರಸ್ವಾಮಿ ಬಿಜೆಪಿ ನಾಯಕರಿಗೆ ಕೊಟ್ಟ ಸಲಹೆಯಂತೆ ನೀವು ಅಸಮರ್ಥರಿದ್ದೀರಿ, ಹಾಗಾಗಿ ನಿಮ್ಮ ನಾಯಕತ್ವವನ್ನು ನಾವು ಬದಲಾಯಿಸ್ತಾ ಇದ್ದೀವಿ ಅಂಥೇಳಿ ಏನಾದರೂ ಹೇಳಬಹುದು ಅಂಥೇಳಿ ಸಸ್ಪೆಕ್ಟೆಡ್ ಭಾವನೆಯಿಂದ ಹೋಗಿದ್ರು. ಆದರೆ ಎರಡೂ ಸಂಭವಿಸಿಲ್ಲ. ಇಬ್ಬರು ಬರಿಗೈಯಲ್ಲಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.